ಕೃಷ್ಣ ಅವರೇ, ಸುದೀಪ್ ಸರ್ ಎಷ್ಟಿಷ್ಟ ನಿಮಗೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಷ್ಟೊತ್ತಿಂದ ನೀವು ಅಲ್ಲಿ ಕಾಯ್ತಿದ್ದೀರಾ ಅಂದರೆ ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಎಕ್ಸೈಟ್ಮೆಂಟ್ನ ಹಂಚ್ಕೊಳ್ಳಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ಗಂಟ್ಲು ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಹೋಗಿದೆ ನಂದು. ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ಥಿಂಕ್ ನಿಮ್ದು ಎಲ್ಲರೂ ಗಂಟ್ಲು ಹೋಗಿರುತ್ತೆ. ನನಗೆ ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು. ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ, ಅಂದರೆ ನಮ್ಮಮ್ಮ ನನಗಿಂತ ಫಸ್ಟು ಅವ್ರು ದೊಡ್ಡ ಫ್ಯಾನ್ ಅವ್ರಿಗೆ. ಯಾಕೆಂದರೆ ನನ್ನ ಮಗನೂ, ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ. ಅಂದರೆ ನಾನು ಸ್ವಲ್ಪ ಅವ್ರಿಗೆ ಏನೋ ರಿಸಂಬಲ್ ಆಗ್ತೀನಂತೆ. ಸೊ ಅದಕ್ಕೆ ಭಾಳ ಇಷ್ಟಪಡೋರು ನಮ್ಮಮ್ಮ. ಸೊ ನಮ್ಮಮ್ಮ ಹಂಗೆ ಹೇಳ್ತಿದಾರಲ್ಲ ಅಂದ್ಬಿಟ್ಟು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ. ಅಂದರೆ ಓಕೆ, ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಅಂದರೆ ಅವಾಗಿಂದ ಜರ್ನಿ ಇದೆ. ಸೊ ತುಂಬ ಖುಷಿ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು. ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ. ಸೊ ನಮ್ಮೆಲ್ರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ದಾರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ ಅಂತ. ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಂದ ನಂಗೆ ಶೋರಿಲ್ ತೋರಿಸಿದ್ರು. ಒಂದು 10-15 ನಿಮಿಷ ಆಯಿತು. ಭಾಳ ಪವರ್ಫುಲ್ ಆಗಿತ್ತು. ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ. ಐ ಥಿಂಕ್ ಮ್ಯಾಕ್ಸ್ ಆ ಸೌಂಡಿಂಗೇ ಹಂಗಿದೆ. ಒಂದು ಮಾಸ್ ಮೇನಿಯಾ, ಐ ಥಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಆ್ಯಂಡ್ ಇತ್ತೀಚೆಗೆ ನಮ್ಮ ಚಂದನವನದಲ್ಲಿ ಪೆಪೆ ಅನ್ನೋ ಒಂದು ಸೂಪರ್ ಡೂಪರ್ ಸಿನಿಮಾ ಕೊಟ್ಟಂತಹ ವಿನಯ್ ಅವರೆಲ್ಲಿದ್ದಾರೆ. ವಿನಯ್ ಅವರೇ, ನಿಮ್ಮ ಪೆಪೆ ಚಿತ್ರಕ್ಕಾಗಿರ್ಬೋದು, ನಿಮ್ಗಾಗಿರ್ಬೋದು ಬೆಸ್ಟ್ ವಿಶಸ್ನ ಯಾವಾಗಲೂ ತಿಳಿಸ್ತಿರ್ತಾರೆ ಸುದೀಪ್ ಸರ್. ಸೊ ಅಂಥ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ನಮಸ್ಕಾರ ಚಿತ್ರದುರ್ಗ. ನಿಮ್ಮ ಊರಿಗೆ ಬಂದು ತುಂಬ 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 ಖುಷಿ ಆಗ್ತಾ ಇದೆ. ಈಗ ಸುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ, ಅವರ ಸಿನಿಮಾಗಳನ್ನ ನೋಡಿದ್ದೆ, ಮತ್ತು ಫಂಕ್ಷನ್ಗಳಲ್ಲಿ ನೋಡಿದ್ದೆ. ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ. ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ ಅವ್ರನ್ನ ಮೀಟ್ ಮಾಡಿದೆ, ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಗುತ್ತೆ. ಸೊ ಅವರು ಸ್ಕ್ರೀನಲ್ಲಿ ಹೀರೋ, ರಿಯಲ್ ಲೈಫಲ್ಲೂ ಅದೇ ಥರ ಒಂದು ಹೀರೋ. ಅದು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದ್ದೆ. ಟ್ರೈಲರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ. ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು, ಅವರ ವಾಯ್ಸ್ ಇರ್ಬೋದು, ಅವರ ಹೈಟ್ ಇರ್ಬೋದು, ಎಲ್ಲ ಮ್ಯಾಕ್ಸಿಮಮ್ ಆಗಿದೆ. ಸೊ ಈ 25th ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ. ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ. ಸೊ ಎಲ್ಲರೂ 25ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ. ಥ್ಯಾಂಕ್ ಯು. ಒಂಥರ 2025 ಬರಕ್ಕಿಂತ ಮುಂಚೆನೆ 2024 ಎಂಡಲ್ಲಿ ನಮಗೆ ನ್ಯೂ ಇಯರ್ ಬರ್ತಾ ಇದೆ ಮ್ಯಾಕ್ಸ್ ಚಿತ್ರದ. ನನ್ನೊಂದು ಕಂಪ್ಲೇಂಟ್ ಇದೆ ಸುದೀಪ್ ಸರ್. ಇನ್ನೊಂದು ಇಲ್ಲೂ ಕಾಯ್ತಾ ಇದೀವಿ. ಸಿನಿಮಾನು ಅಷ್ಟೇ 2 ವರ್ಷ ಆಯ್ತು ಬಂದು. ಪ್ರತಿ ವರ್ಷಕ್ಕೊಂದು 2 ಸಿನಿಮಾ ಮಾಡವಾ? ಬೇಕು 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 ಬೇಕು. ನೋಡಿ ಅಲ್ಲಿ ಪ್ರಿಯಾಕ ಕೂತಿದ್ದಾರೆ. ಅಕ್ಕ, ವರ್ಷಕ್ಕೆ 2 ಸಿನಿಮಾ ಬೇಕು. ಅವ್ರೊಬ್ರ ಕೈಲಿ ಹೇಳಕ್ ಸಾಧ್ಯ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ನೀವು ಕಂಪ್ಲೇಂಟ್ ಮಾಡಿದ್ರಿ, ಸುದೀಪ್ ಸರ್ ಇದ್ದಾರೆ, ಕೇಳಿಸ್ಕೊತಿರ್ತಾರೆ, ಡೆಫಿನೆಟ್ ಆಗಿ ಅವ್ರು ಬರ್ತಾರೆ. ಬಟ್ ಏನಂದ್ರೆ ಕೃಷ್ಣ, ಕಾಯೋದ್ರಲ್ಲಿ ಒಂದು ಮಜಾ ಇದೆ ಅಂತ ಹೇಳ್ತಾರಲ್ಲ, ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಒಂದು ಕಿಚ್ಚಿರುತ್ತಮ್ಮ. ಅದೇ ನಮ್ಮ ಕಿಚ್ಚ ಸುದೀಪ್ ಸರ್. ಇನ್ ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ, ಬಂದ್ಬಿಡ್ತಾರೆ. ಅಲ್ಲ, ಇವಕ್ಕೆ ಇಲ್ಲಿ ಕಾಯೋಣ, ಸಿನಿಮಾ ಬೇಗ ಬರ್ಲಿ ಅಷ್ಟೇ. ವರ್ಷಕ್ಕೆ 2. ಹೌದು ಹೌದು, ಇದನ್ನ ನಾವು ಕೇಳಲೇಬೇಕು. ಪ್ರಿಯಾ ಮ್ಯಾಮ್ ಇದನ್ನೇ ಅವ್ರಿಗೆ ಹೇಳಲೇಬೇಕು, ಓಕೆನಾ? ಈಗ ಇತ್ತೀಚೆಗೆ ಯುವ ಚಿತ್ರದ ಮೂಲಕ ಎಲ್ಲ ಯುವಕರ ಹಾರ್ಟನ್ನ ಗೆದ್ದಂತ ಯುವರಾಜ್ ಕುಮಾರ್ ಅವರಿದ್ದಾರೆ. ಯುವ ಅವರೇ, ಮ್ಯಾಕ್ಸ್ ಚಿತ್ರದ ಬಗ್ಗೆ, ಚಿತ್ರದುರ್ಗದ ಬಗ್ಗೆ ಪ್ಲೀಸ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗದಲ್ಲಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ಗೊತ್ತು ನೀವೆಲ್ಲ ಕಾಯ್ತಾ ಇದ್ದೀರಾ. ಸಾರಿ, ನಾನು ಜಾಸ್ತಿ ಏನು ಮಾತಾಡಲ್ಲ. ಸುದೀಪ್ ಸರ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ. ನಮ್ಮ ಕೃಷ್ಣ ಅವ್ರು ಹೇಳಿದ್ರಾಗಲೇ, ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರು ಜೊತೆಗಿರ್ಬೇಕನ್ನೋದು ಸರ್ ಯಾವಾಗಲೂ ಆಸೆ ಪಡ್ತಾರೆ, ಹಾಗೂ ಪದೇ ಪದೇ ಸುಮಾರು ಪ್ರಯತ್ನನೂ ಪಡ್ತಾರೆ. CCL ಆಗಲಿ, ಬೇರೆ ಬೇರೆ ಕಾರ್ಯಕ್ರಮ ಆಗಲಿ, ಎಲ್ಲರೂ ಜೊತೆಗೆ ಸೇರಬೇಕು ಅಂತ. ಇವತ್ತು ನೋಡಿದ್ರೆ ನಾವು ಚಿತ್ರರಂಗದಿಂದ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ. ಅದು ಯಾಕಂದರೆ ಸುದೀಪ್ ಸರ್ ತೋರಿಸೋ ಪ್ರೀತಿ, ಹಾಗೂ ಪ್ರತಿಯೊಬ್ಬರಿಗೂ ಹೊಸಬ್ರು ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಿತ್ರಕ್ಕಾಗಲಿ. ಸೊ ಮ್ಯಾಕ್ಸ್ ಚಿತ್ರತಂಡದ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ
25ನೇ ತಾರೀಕು ಮ್ಯಾಕ್ಸ್ ಚಿತ್ರ ನೋಡೋಣ. ನಿಮ್ಮೆಲ್ಲರೂ ಆಶೀರ್ವಾದ ಇಡೀ ಮ್ಯಾಕ್ಸ್ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯು ಆರ್ ಎ, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್, ಥ್ಯಾಂಕ್ ಯು.